ಏನು ತೀರ್ಮಾನ ಆಗಿದೆಯೋ ಅದರ ಪ್ರಕಾರ ಆಗತ್ತೆ. ಯಾವ ಟೈಮ್ನಲ್ಲಿ ಹೈಕಮಾಂಡ್ ಮಾಡಬೇಕು ಅದನ್ನು ಮಾಡುತ್ತೆ ಅಂತ DCM DK ಶಿವಕುಮಾರ್ ಈ ರೀತಿಯಾಗಿ ಮಾರ್ಮಿಕ ಮಾತನಾಡಿದ್ದಾರೆ. ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಒಪ್ಪಿಕೊಳ್ತೀವಿ, ಸಮಯ ಬಂದಾಗ ಗೊತ್ತಾಗತ್ತೆ, ಏನು ಸಮಸ್ಯೆ ಇಲ್ಲ ಅಂತ ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 3 ದಿನಗಳ ಕಾಲ ದೆಹಲಿಯಲ್ಲಿ ಇದ್ದರು. ಈಗ ವಾಪಸ್ ಬಂದಾದ ನಂತರ DK ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಇದೆ. ಸಮಯ ಉತ್ತರ ನೀಡುತ್ತೆ ಅನ್ನೋ ರೀತಿಯಲ್ಲಿ, ಸಮಯ ಬರಬೇಕು ಅಂತೇಳಿ ಸಮಯಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಸೊ ಏನು ತೀರ್ಮಾನ ಆಗಿದೆಯೋ, ಅಂದರೆ ಈ ಹಿಂದೆ ಏನು ತೀರ್ಮಾನ ಆಗಿದೆ ಇವರ 3 ಜನರ ಮಧ್ಯೆ, ಅದು ಆ ತೀರ್ಮಾನ ಆಗತ್ತೆ, ಅದರ ಪ್ರಕಾರ ಆಗತ್ತೆ, ಅದರ ಪ್ರಕಾರ ಹೋಗುತ್ತೆ ಅನ್ನೋದು. ಸೊ ಯಾವ ಟೈಮಲ್ಲಿ ಹೈಕಮಾಂಡ್ ಏನು ಮಾಡಬೇಕು ಅದನ್ನು ಮಾಡುತ್ತೆ. DCM DK ಶಿವಕುಮಾರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಒಪ್ಪಿಕೊಳ್ತೀವಿ ಅಂತ. ಅಂದರೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಹೇಳಿಕೆ, ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ. ರಾಜಕೀಯ ವಿಚಾರವಾಗಿ ಚರ್ಚೆ ಕೂಡ ಆಗಿದೆ ಅನ್ನೋ ಒಂದು. ನಾನು ಯಾವುದೂ ಪೊಲಿಟಿಕಲ್ ಇಶ್ಯೂಸ್ನ ಮೀಡಿಯಾ ಮುಂದೆ ಮಾತಾಡ್ತೀನಿ. ಟೈಮ್ ಬಂದಾಗ ನಿಮಗೆಲ್ಲ ಅದೆಲ್ಲ ಗೊತ್ತಾಗ್ತದೆ. ಹಿಂದೆನೇ ಹೇಳ್ತೀನಿ, ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಏನು ಯಾವ ಸಮಸ್ಯೆ ಏನಿಲ್ಲ, ಯಾವ ಪಾಲಿಟಿಕ್ಸು ಇಲ್ಲ, ಏನಿಲ್ಲ. ಏನೇನಾಗಬೇಕು, ಏನೇನು ತೀರ್ಮಾನಗಳಾಗಿದೆಯೋ ಆ ತೀರ್ಮಾನ ಸ್ಪೆಕ್ಯುಲೇಷನ್ ಇದೆ ಸರ್. 20ನೇ ತಾರೀಕು ಮೇಲೆ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಸರ್, ಪಕ್ಷದಲ್ಲಿ 100% ಗೊಂದಲಗಳಿರೋದು ನಿಜ, ಅದನ್ನು ಬಗೆಹರಿಸಬೇಕು ಹೈಕಮಾಂಡ್ ಅಂತಾನೆ ಹೇಳಿದ್ದಾರೆ. ಏನಿಲ್ಲ, ಏನು ಯಾವ ಟೈಮಲ್ಲಿ ಏನು ಮಾಡಬೇಕು ಮಾಡ್ತಾರೆ, ಪಾರ್ಟಿಗೆ ಏನು ಬೇಕಾದ್ರೂ ಮಾಡ್ತಾರೆ, ಏನು ಸಮಸ್ಯೆ ಇಲ್ಲ. ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇದೆ, ಏನು ಮಾಡಬೇಕು ಮಾಡ್ತಾರೆ. 3 ವರ್ಷ ಆಗ್ತಾ ಇದೆ ಸರ್, ನಾಯಕತ್ವ ಬದಲಾವಣೆ ವಿಚಾರ ಏನಾದ್ರು ನಿಮ್ಗೇನೋ ಇರ್ಬೋದು ಅಷ್ಟೇ. ನಾನು ಯಾವತ್ತೂ ಚರ್ಚೆ ಮಾಡೋಕ್ಕೆ ಹೈಕಮಾಂಡ್ ಯಾವಾಗ ಏನು ಮಾಡ್ತಾರೋ ಒಪ್ಕೋತೀವಿ ಅಂತ ನಾನು ಚೀಫ್ ಮಿನಿಸ್ಟರ್ ಹೇಳಿದ್ದೀವಿ. ಆ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ. ಸರ್, ಮೇ 15ಕ್ಕೆ ತಮ್ಮ ಬರ್ತ್ಡೇ ಇದೆ ಸರ್, ಏನಾದರೂ ಗುಡ್ ನ್ಯೂಸ್ ಏನಾದರೂ ಸಿಗ್ಬೋದಾ ಅಂತ ನಿರೀಕ್ಷೆ ಇದೆ ಸರ್ ನಿಮ್ಮ ಬೆಂಬಲಿಗರಲ್ಲೂ. ಮೇ 15ಕ್ಕೆ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಯಾರು ಫ್ಲೆಕ್ಸು ಅಡ್ವರ್ಟೈಸ್ಮೆಂಟ್ ಯಾವುದು ಕೊಡಬಾರ್ದು. ಫ್ಲೆಕ್ಸ್ ಹಾಕಿದ್ರೆ ಎಲ್ಲರ ಮೇಲೂ ಕೇಸ್ ಹಾಕ್ಸಿವಿ. ಯಾರಾದರೂ ಫ್ಲೆಕ್ಸು ಕಾರ್ಯಕರ್ತರು ಅಭಿಮಾನಿಗಳು ಹಾಕಿದ್ರೆ ಬರ್ತ್ಡೇ ವಿಚಾರದಲ್ಲಿ ನಾನಂತೂ ಕೇಸ್ ಹಾಕ್ಸಿವಿ. ಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ಗಳು ಇದೆ, ದುಡ್ಡುಗಳು ಕಟ್ಕೊಂಡು ಬೇಕಾದ್ರೆ ಮಾಡ್ಕೊಳ್ಳಿ. ಯಾರೂ ರೋಡ್ ಹಾಳು ಮಾಡೋದಕ್ಕೆ ಮಾಡಬಾರ್ದು. ನನ್ನ ಪರ್ಸನಲ್ ರಿಕ್ವೆಸ್ಟು. ನಾನು ಕಾರ್ಪೊರೇಷನ್ ಕಮಿಷನರ್ಗಳಿಗೆಲ್ಲ ಹೇಳಿದ್ದೀನಿ, ಫಸ್ಟ್ ಕೇಸ್ ಹಾಕಿ ಅಂತ, ಕೇಸ್ ಹಾಕಿ ಹೆವಿ ಫೈನ್ ಹಾಕಿ ಅಂತ. ಎಲ್ಲಿಗೆ ಬಂದ್ರಿ? ರಾಜಕೀಯ ವಿಚಾರವಾಗಿ ಚರ್ಚೆ ಕೂಡ ಆಗಿದೆ ಅನ್ನೋ ಒಂದು. ನಾನು ಯಾವುದೂ ಪೊಲಿಟಿಕಲ್ ಇಶ್ಯೂಸ್ನ ಮೀಡಿಯಾ ಮುಂದೆ